ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಕಲ್ಯಾಣಪುರವಾಸ ಸಾಂಬ ಶಿವ ಕಲ್ಯಾಣಪುರವಾಸ ಸಾಂಬ ಶಿವ ಗುರು ಬಸವಣ್ಣ ಸಾಂಬ ಶಿವ ಗುರು ಬಸವಣ್ಣ ಸಾಂಬ ಶಿವ ಚಿನ್ಮಯ ಜ್ಞಾನಿ ಸಾಂಬ ಶಿವ ಚಿನ್ಮಯ ಜ್ಞಾನಿ ಸಾಂಬ ಶಿವ ಶ್ರೀ ಚನ್ನ ಬಸವಣ್ಣ ಸಾಂಬ ಶಿವ ಶ್ರೀ ಚನ್ನ ಬಸವಣ್ಣ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಅಲ್ಲಮ ಪ್ರಭುದೇವ ಸಾಂಬ ಶಿವ ಅಲ್ಲಮ ಪ್ರಭುದೇವ ಸಾಂಬ ಶಿವ ಶ್ರೀ ಸಿದ್ಧರಾಮೇಶ ಸಾಂಬ ಶಿವ ಶ್ರೀ ಸಿದ್ಧರಾಮೇಶ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಹಡಪದ ಅಪ್ಪಣ್ಣ ಸಾಂಬ ಶಿವ ಹರಪದ ಅಪ್ಪಣ್ಣ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಉಡುತಡಿ ಮಹಾದೇವಿ ಸಾಂಬ ಶಿವ ಉಡುತಡಿ ಮಹಾದೇವಿ ಸಾಂಬ ಶಿವ ಅಕ್ಕನಗಮ್ಮ ಸಾಂಬ ಶಿವ ಅಕ್ಕನಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ಆಯ್ದಕ್ಕಿ ಲಕ್ಕಮ್ಮ ಸಾಂಬ ಶಿವ ಐದಕ್ಕಿ ಲಕ್ಕಮ್ಮ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಮಾದಾರ ಚೆನ್ನಯ್ಯ ಸಾಂಬ ಶಿವ ಆಧಾರ ಚೆನ್ನಯ್ಯ ಸಾಂಬ ಶಿವ ಡೋಹಾರ ಕಕ್ಕಯ್ಯ ಸಾಂಬ ಶಿವ ದೋಹಾರ ಕಕ್ಕಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಕಿನ್ನರ ಬೊಮ್ಮಯ್ಯ ಸಾಂಬ ಶಿವ ಕಿನ್ನರ ಬೊಮ್ಮಯ್ಯ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶರಣೆ ಮುಕ್ತಾಯಕ್ಕ ಸಾಂಬ ಶಿವ ಶರಣೆ ಮುಕ್ತಾಯಕ್ಕ ಸಾಂಬ ಶಿವ ಗುಡ್ಡಾಪುರದ ನಮ್ಮ ಸಾಂಬ ಶಿವ ಗುಡ್ಡಾಪುರದ ನಮ್ಮ ಸಾಂಬ ಶಿವ ಸತ್ಯಕ್ಕ ಲಿಂಗಮ್ಮ ಸಾಂಬ ಶಿವ ಸತ್ಯಕ್ಕ ಲಿಂಗಮ್ಮ ಸಾಂಬ ಶಿವ ಶರಣೆ ಪೊಂತಾದೇವಿ ಸಾಂಬ ಶಿವ ಶರಣೆ ಬಂತಾದೇವಿ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ
ಶಿವ ಸಾಂಬ ಶಿವ ಮೋಳಿಗೆ ಮಾರಯ್ಯ ಸಾಂಬ ಶಿವ ಮೋಳಿಗೆ ಮಾರಯ್ಯ ಸಾಂಬ ಶಿವ ಬಹುರೂಪಿ ಚೌಡಯ್ಯ ಸಾಂಬ ಶಿವ ಬಹುರೂಪಿ ಚೌಡಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಮೇದಾರ ಕೇತಯ್ಯ ಸಾಂಬ ಶಿವ ಮೇದಾರ ಕೇತಯ್ಯ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಜೈ ಗುರು ಬಸವೇಶ್ವರರ ಮಹಾದೇವ್. ಜೈ ಬಸವೇಶ್ವರ ಮಹಾದೇವ. ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಕರುಣಿ ಕಪಿಲಸಿದ್ಧ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರಲ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು 893ನೇ ಬಸವ ಜಯಂತಿಯ ಅಂಗವಾಗಿ ಪ್ರತಿ ವರ್ಷದಂತೆ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಮಹಾಕಾಲೆ ವತಿಯಿಂದ ಪ್ರವಚನವನ್ನು ನಡೆಸಿಕೊಂಡು ಬಂದು ಇವತ್ತು 11ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುತ್ತೋ ಎಲ್ಲ ಸಂಗೀತ ಬಳಗದವರಲ್ಲಿ, ಹಾಗೆ ಬಸವ ಸೇವಾ ಸಮಿತಿಯ ಎಲ್ಲ ಅಧ್ಯಕ್ಷರಲ್ಲಿ, ಎಲ್ಲ ಸದಸ್ಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ. ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿದರು. ಮನುಷ್ಯ ಜನ್ಮ ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಯಾಗ ಹುಟ್ಟಿ ಹೀಗೆ ಬೆಳೆದು ಹೀಗೆ ಸಾಯಬಾರದು. ಒಂದಿಷ್ಟು ಶಿವಚಿಂತೆ ಶಿವಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಕಾಡಮೃಗ ಒಂದಾಗಿ ಇರಲಾರವೇ ಹರನೆ, ಊರಮೃಗ ಒಂದಾಗಿ ಬಾಳಲಾರವೇ ದೇವ. ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ್ಯ ಕಾಣಿರಣ್ಣ ಅಂತ. ಮನುಷ್ಯ ದೇವನ ಸೃಷ್ಟಿಯಲ್ಲಿ ಏನೊಂದು ನಿಯಮ ಇದೆ, ಬಸವಣ್ಣನವರು ತಮ್ಮ ಶರಣರು ಯಾವುದರಿಂದನೂ ಕೂಡ ವಂಚಿತರಾಗಬಾರ್ದು, ಎಲ್ಲ ರೀತಿಯಲ್ಲೂ ಅವರು ಸಂತೋಷವಾಗಿರಬೇಕು ಅಂತಕ್ಕಂಥದ್ದನ್ನು ಬಯಸಿದರು. ಯಾವುದನ್ನು ಬೌದ್ಧ ಧರ್ಮ, ಈ ಎಲ್ಲ ಧರ್ಮಗಳನ್ನು ನೋಡಿದರೆ ಸನ್ಯಾಸಿಗಳಿಗೆ ಆದ್ಯತೆ ಕೊಡೋದು, ಹಾಗೇನು ಬಸವಣ್ಣನ ಧರ್ಮ ಇಲ್ಲ. ಬಸವಣ್ಣನ ಧರ್ಮದಲ್ಲಿ ಅವರಿಗೆ ಗೃಹಸ್ಥಾದರೆ ಗೃಹಸ್ಥರಾಗ್ಬೋದು, ಸನ್ಯಾಸಿಗಳಾದರೆ ಸನ್ಯಾಸಿಗಳಾಗ್ಬೋದು, ಅವ್ರ ಇಚ್ಛೆ ಅದು. ಆದರೆ ಅದರಲ್ಲೇ ಮುಳುಗಿ ಸಾಯಬಾರದು ಅಂತಕ್ಕಂಥದ್ದು. ನಮ್ಮ ಚಿಮ್ಮಲಿಗೆಯ ಚೆನ್ನರಾಮ ಒಬ್ಬ ಶರಣ ಬರ್ತಾನೆ. ಆತ ತನ್ನ ಒಂದು ವಚನದಲ್ಲಿ ಸಂಸಾರ ಹೇಯಸ್ಥಳವನ್ನು ಕುರಿತು, ಜೀವನದ ನಶ್ವರತೆಯನ್ನು ಕುರಿತು, ಚಂದಿಮರಸ ಅಂತ ಒಬ್ಬ ರಾಜ, ಆತನು ಕೂಡ ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದಿದ್ದ. ರಾಜ ಭಾಳ ಸುಂದರವಾದ ಒಂದು ವಚನ ಬರೀತ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ,
ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು 4 ದಸೆ ಅಟ್ಟುತ್ತ ಬರೆ ಕಂಡು ಹೋಗಲಡಿಯಿಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ ಇಲಿ ಕಡಿಯುವ ಬಳ್ಳಿಯ ಹಿಡಿದು ನಿಲೆ ಜೇನು ಹುಳುಗಳು ಮೇಯ ನೂರುವಾಗ ಮೂಗಿನ ತುದಿಯಲ್ಲಿ ಒಂದು ಮಧುಬಿಂದು ಬೀಳೆ ಆ ಮಧುವಂ ಕಂಡು ಇರಿದಪ್ಪ ದುಃಖವನ್ನೆಲ್ಲ ಸೈರಿಸಿ ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ ವಿಚಾರಿಸಿ ನೋಡಿದಡೆ ದುಃಖದಾಗರ ಇದನ್ನರಿದು ಸಕಲ ವಿಷಯಗಳಲ್ಲಿ ಸುಖವಿಂತುಂಟೆಂದು ನಿರ್ವಿಷಯನಾಗಿ ನಿಂದ ಚಿಮ್ಮಲಿಗೆಯ ಚೆನ್ನರಾಮ. ಭಾಳ ಸುಂದರವಾಗಿರ್ತಕ್ಕಂಥ ಒಂದು ವಚನ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ದಾರಿ ಹಿಡಿದು ಹೋಗ್ತಕ್ಕಂಥ ಒಬ್ಬ ಮನುಷ್ಯ. ಅವ ಎಲ್ಲಿಗೆ ಹೋಗ್ತಾ ಇದ್ದ? ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದ ಅಂತ ಇಟ್ಕೊಳ್ರಿ. ಹೋಗುವಾಗ ಏನಾಗಿತ್ತು ಅಂದರೆ ಎದುರಿಗೆ ಆನೆಗಳ ಹಿಂಡು ಬರ್ತಾ ಇತ್ತು. ಎದುರಿಗೆ ಆನೆಗಳ ಹಿಂಡು ಬರ್ತಾ ಇತ್ತು. ಅರೆ, ಎದುರಿಗೆ ಆನೆಗಳ ಹಿಂಡು ಬರ್ತಾ ಇದೆ, ನನಗೇನಾದರೂ ತೊಂದರೆ ಕೊಟ್ಬಿಟ್ಟದು ಅಂತ ಏನು ಮಾಡ್ದ? ಎದುರಿನ ದಾರಿ ಬಿಟ್ಟ ಬಲಗಡೆಗೆ ತಿರುಗ್ದ. ಬಲಗಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ದ, ಹುಲಿಗಳ ಹಿಂಡು ಬರ್ತಾ ಇತ್ತು. ಈ ದಾರಿನೂ ಸರಿ ಇಲ್ಲ ಅಂತ ಎಡಕ್ಕೆ ತಿರುಗ್ದ. ಅಲ್ಲೊಬ್ಳು ರಾಕ್ಷಸಿ ಬಾಯಿ ತೆರ್ಕೊಂಡು ಬರ್ತಾ ಇದ್ಲು. 3 ದಿಕ್ಕು ಸರಿ ಇಲ್ಲ, ನಾನು ಬಂದಿರೋ ದಿಕ್ಕಿಗೆ ವಾಪಸ್ ಹೋಗೋಣ ಅಂತ ಹಿಂದಕ್ಕೆ ತಿರುಗ್ದ. ತಿರುಗಿ ನೋಡ್ತಾನೆ, ಕಾಡ್ಗಿಚ್ಚು ಬೆಂಕಿ ಹತ್ತಿ ಉರಿತಾ ಇತ್ತು. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು 4 ದಸೆ ಅಟ್ಟುತ್ತ ಬರೆ ಕಂಡು 4 ಕಡೆಯಿಂದ ಬರ್ತಾಯಿತ್ತು. ಇವ ಏನಾದರೂ ಮಾಡಿ ನಾನು ಬಚಾವಾಗಬೇಕು, ನಾನು ಬದುಕಬೇಕು, ನಾನು ಜೀವ ಉಳಿಸ್ಕೋಬೇಕು, ನಾನು ಜೀವ ಉಳಿಸ್ಕೊಳ್ಳಿಕ್ಕೆ ಇಲ್ಲೆಲ್ಲಾದರೂ ಒಂದಿಷ್ಟು ಜಾಗ ಇದೆಯಾ ಅಂತ ಹುಡುಕ್ತಾ ಇದ್ದ. ಅಲ್ಲೇನಿತ್ತು ಅಂದರೆ ಒಂದು ಆಳು ಬಾವಿ ಇತ್ತು. ಅವ ವಿಚಾರ ಮಾಡ್ದ, ಈ ಬಾವಿಯಾಗಿಳಿದ್ರೆ ನಾನು ಬಚಾವಾಗಬಹುದು, ಈ ಬಾವಿಯಾಗಿಳಿದ್ರೆ ಬಚಾವಾಗಬಹುದು, ಬಾವಿಗೆ ಇಳಿಯೋಣ ಅಂತ ಬಂದ. ಆ ಬಾವಿ ಮೇಲೊಂದು ಆಲದ ಮರ ಇತ್ತು. ಆಲದ ಮರದ ಬೇರು ಬೀಳಲು ಇಳೆಬಿದ್ದಿರ್ತವಲ್ಲ, ಇಳೆಬಿದ್ದಿತ್ತು. ಆ ಬೇರನ್ನು ಹಿಡ್ಕೊಂಡು ಬಾವಿಗೆ ಇಳಿಯೋಣ ಅಂತ ಒಳಗಿಳಿತಿದ್ದ. ಕೆಳಗಡೆ ಬಗ್ಗಿ ನೋಡ್ದ, ಒಂದು ಘಟಸರ್ಪ ಬಾಯಿ ತೆರ್ಕೊಂಡಿತ್ತು. ಬಾವಿಗೆ ಒಂದು ಸರ್ಪ ಬಾಯಿ ತೆರ್ಕೊಂಡಿತ್ತು. ಅರೆ, ಕೆಳಗಿಳಿದ್ರೆ ಹಾವಿದೆ, ಕಡಿದು ಬಿಡ್ತದೆ, ಬೇಡ, ಒಂದಿಷ್ಟೊತ್ತು ಈ ಬೇರನ್ನೇ ಹಿಡ್ಕೊಂಡು ಜೋತು ಬೀಳೋಣ ಅಂತ ವಿಚಾರ ಮಾಡ್ದೆ. ಆ ಹಿಡ್ಕೊಂಡಿರೋ ಬೇರನ್ನು ಹಂಗೆ ಒಂಚೂರು ಕತ್ತೆತ್ತಿ ಮ್ಯಾಲೆ ನೋಡ್ದ. 2 ಇಲಿ, ಒಂದು ಬಿಳಿ ಇಲಿ, ಒಂದು ಕರಿ ಇಲಿ, ಸಿವುಟಿ ಕಟ್. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು 4 ದಸೆ ಅಟ್ಟುತ್ತ ಬರೆ ಕಂಡು ಹೋಗಲಡಿ ಇಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ ಇಲಿ ಕಡಿಯುವ ಬಳ್ಳಿಯ ಹಿಡಿದು ನಿಲೆ ಜೇನ ಹುಳುಗಳು ಮೇಯ ನೂರುವಾಗ ಮೂಗಿನ ತುದಿಯಲ್ಲಿ ಒಂದು ಮಧುಬಿಂದು ಬೀಳೆ. ಬಾವಿಯಾಗಿ ಇಳಿಯೋಣ ಅಂತ ತಿಳಿತಿದ್ದ ಕೆಳಗಡೆ ಸರ್ಪ, ಬೇರನ್ನೇ ಹಿಡ್ಕೊಂಡು ಜೋತ್ ಬೀಳೋಣ ಅಂದೆ, ಬೇರನ್ನು 2 ಇಲಿಗಳು ಕತ್ತಿಸ್ತಾ ಇದ್ವು. ಇರೋ ಕೆಲವು ಕ್ಷಣ ನೆಮ್ಮದಿಯಾಗಿರೋಣ ಅಂದರೆ ಮ್ಯಾಲೊಂದು ಜೇನು ಗೂಡ ಕಟ್ಟಿತ್ತು. ಒಂದು ಪಕ್ಷಿ ಹಾರಿ ಹೋಗುವಾಗ ಒಂಚೂರು ರೆಕ್ಕೆ ತಾಗಿಸ್ಕೊಂಡು ಹೋಯ್ತು. ಜೇನು ಹುಳಗಳೆಲ್ಲ ಬಂದು ಇವನನ್ನು ಮುತ್ಕೊಂಡಿದ್ದು. ಇಷ್ಟು ಕಷ್ಟದಲ್ಲಿ ಸಿಗಾಕ್ಕೊಂಡಿದ್ದ ಒಬ್ಬ ಮನುಷ್ಯ. ಯಾರೋ ಒಬ್ಬ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟಲ್ಲಿದ್ದವನಿಗೆ ಗೊತ್ತಾಯಿತು ಒಬ್ಬ ಮನುಷ್ಯ ಇಷ್ಟು ಕಷ್ಟದಲ್ಲಿ ಸಿಗಾಕ್ಕೊಂಡಿದ್ದಾನೆ ಅಂತ. ಈ ಒಂದು ಸತಿ ಮಂತ್ರಾಲಯಗಳೆಲ್ಲ ಮುಳುಗಿದಾಗ ಮೇಲಿಂದ ಹೆಲಿಕಾಪ್ಟರ್ ತೊಗೊಂಡು ಅದ್ರಾಗೆ ತೊಟ್ಲ ಇಟ್ಕೊಂಡು ಬಂದು, ನೀವೆಲ್ಲ ನೋಡಿರ್ಬೇಕಲ್ಲ ಟಿ ವಿಯಲ್ಲಿ, ಹಂಗೆ ಇವ ಒಂದು ಹೆಲಿಕಾಪ್ಟರ್ ತೊಗೊಂಡು ಬಂದ.
ತಗೊಂಡು ಬಂದು ಅವನಿಗೆ ಹೇಳ್ದ, ಏ ತಮ್ಮ, ಎಷ್ಟು ಕಷ್ಟದಲ್ಲಿ ಸಿಗಾಕ್ಕೊಂಡಿದೆಯೋ, ಒಂದು ಕಡೆ ಆನೆ, ಒಂದು ಕಡೆ ಹುಲಿ, ಇನ್ನೊಂದು ಕಡೆ ರಾಕ್ಷಸಿ, ಮತ್ತೊಂದು ಕಡೆ ಕಾಡ್ಗಿಚ್ಚು, ಬಾವೆಗಿಳಿದ್ರೆ ಬೇರೆ ಜೋತ್ ಬೀಳೋಣ ಅಂದರೆ ಇಲಿ ಕತ್ತರಿಸ್ತಾ ಇದ್ದಾವೆ, ಇರೋ ಕ್ಷಣ ಒಂದಿಷ್ಟು ನೆಮ್ಮದಿಯಾಗಿರೋಣ ಅಂದರೆ ಜೇನುಹುಳಗಳು ಮುತ್ಕೊಂಡಿದ್ದಾವೆ. ಇಷ್ಟು ಕಷ್ಟದಲ್ಲಿ ಸಿಗಾಕ್ಕೊಂಡಿದೀಯ, ನಿನ್ನನ್ನು ಮೇಲಕ್ಕೆ ಎತ್ತಬೇಕು ಅಂತ ಬಂದಿದ್ದೀನಿ, ನಿನ್ನನ್ನು ಪಾರು ಮಾಡಬೇಕು ಅಂತ ಬಂದಿದ್ದೀನಿ, ತಗೊಂಡು ತೊಟ್ಲ ತಂದಿದ್ದೀನಿ ನೋಡಿ, ಇಳೆ ಬಿಡ್ತೀನಿ, ಇದರೊಳಗೆ ಕುತ್ಕೋ, ನಿನ್ನನ್ನು ಮ್ಯಾಲಕ್ಕೆ ಎತ್ಕೋತೀನಿ ಅಂತ ಹೇಳ್ದ. ಇವ ಜೋತಾಡ್ತಿದ್ನಲ್ಲ, ಅವ ಹೇಳ್ದ, ಏ ತಡಿ ತಡಿ, ನಾ ಈಗಲೇ ಕೂಡೋದಿಲ್ಲ, ನನ್ನ ಮೂಗಿನ ಮೇಲೆ ಜೇನುತುಪ್ಪ ಬೀಳ್ತಾ ಇದೆ, ನೆಕ್ತಾ ಇದ್ದೀನಿ ಅಂದ. ಏನಂತೀರ ಅವನಿಗೆ? ಹಾಂ, ಏನಂತೀರಿ? ಎಷ್ಟು ಮೂರ್ಖದಲ್ಲ, ಎಷ್ಟು ಹುಚ್ಚ, ಎಷ್ಟು ಅಜ್ಞಾನಿ, ಎಷ್ಟು ತಿಳಿಗೇಡಿ, ಎಷ್ಟು ಬುದ್ಧಿಗೇಡಿ ಅಂತೀವಲ್ಲ. ಇದು ಒಂದು ದೃಷ್ಟಾಂತ. ಇದರಿಂದಿನ ದ್ರಾಷ್ಟಾಂತ ಏನು ಅಂದರೆ, ಅವನು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನಾವೆಲ್ಲ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಮನುಷ್ಯ ಜನ್ಮ ಇದು. ಆ ಸತ್ಯದ ದಾರಿಯನ್ನು ಹಿಡ್ಕೊಂಡು ಹೋಗುವಾಗ ಸ್ವತಃ ದೇವರೇ ನಿಮ್ಮ ಮುಂದೆ ಒಂದಿಷ್ಟು ಏನೇನೋ ಬಿಡ್ತಾನಂತೆ. ಪ್ರಭುದೇವರೇನು ಹೇಳ್ತಾರಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ಪಾಪ ಪುಣ್ಯಗಳನ್ನು ಮಾಡಲಿಕ್ಕೆ ಇಟ್ಟಂಥವು. ನಿಮ್ಮ ಎದುರಿಗೆ ಆನೆಗಳು, ನಾವು ಸತ್ಯದ ದಾರಿಯನ್ನು ಹಿಡ್ಕೊಂಡು ಹೊರಟಾಗ ಎದುರಿಗೆ ಆನೆಗಳು ಬಂದವು. ಯಾವ ಆನೆಗಳು ಅಂದರೆ ಅಷ್ಟಮದಗಳು. ಕುಲಮದ, ಧನಮದ, ರೂಪಮದ, ವಿದ್ಯಾಮದ, ಅಧಿಕಾರ ಮದ, ಛಲಮದ, ತಪೋಮದ, ಇವೆಲ್ಲ ಏನಿದಾವಲ್ಲ, ದೇವರೇ ನಿಮ್ಮ ಎದುರಿಗೆ ಬಿಡುತ್ತಾನಂತೀವನು. ಅದರಲ್ಲೇ ಬಡ್ದಾಡ್ತಿರೋ ಅಥವಾ ಅದನ್ನು ಬಿಡಿಸ್ಕೊಂಡು ನನ್ನ ಹತ್ರಕ್ಕೆ ಬರ್ತಿರೋ. ಕುಲಮದ, ಅದರಲ್ಲೂ ನಮ್ಮ ಭಾರತ ದೇಶಕ್ಕೆ ಅಂಟಿರೋ ಒಂದು ದೊಡ್ಡ ರೋಗ ಇದು. ಕ್ಯಾನ್ಸರ್ ಇದ್ದಂಗೆ ಅದೊಂಥರ. ಜಾತೀಯತೆಯಿಂದ ಈ ದೇಶ ಒಂದು ರೀತಿಯಲ್ಲಿ ನಲಿಗೋಗಿದೆ ಶತಮಾನಗಳಿಂದ. ನೀ ಯಾವ ಜಾತಿಗರ ಹುಟ್ಟಿರೋ ಅದರ ಮದ ಬೇಡ, ಕುಲಮದ. ಆಮೇಲೆ ಧನಮದ, ಹಾವು ತಿಂದವರ ನುಡಿಸಬಹುದು, ಗರ ಬಡಿದವರ ನುಡಿಸಬಹುದು, ಸಿರಿಗರ ಬಡಿದವರ ನುಡಿಸಲಾಗದು. ಶರಣಾರ್ಥಿ ಅಂದರೆ ಶರಣಾರ್ಥಿ ಅನ್ನಲ್ಲ ಅವರು. ಶ್ರೀಮಂತಿಕೆ ಮದ ಹೆಂಗಿರ್ತದೆ ಅಂದರೆ ಬಗ್ಗೋ ಗುಣನೇ ಕಮ್ಮಿ. ಅವ್ರಿಗೇನಾರು ಒಂಚೂರು ಆ ಗುಣ ಇದೆ ಅಂದರೆ ಒಂದಿಷ್ಟು ಆಧ್ಯಾತ್ಮದ ಅರಿವಿದೆ ಅಂತ ಅರ್ಥ. ಶ್ರೀಮಂತ ಆದರೆ ಚಲೋ ಆಯಿತು, ಅದರ ಮದ ಬೇಡ, ಅದರ ಮದ ಬೇಡ. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಒಂದು ಸತಿ ಹಿಂಗೆ ದಾನಪ್ಪ ಶೆಟ್ಟಿ ಅಂತಿದ್ದ, ಹೆಸರು ಮಾತ್ರ ದಾನಪ್ಪ, ಯಾರಿಗೂ 5 ಪೈಸೆ ಕೊಟ್ಟಪ್ಪಲ್ಲ. ಯಾರಿಗಾರ ಅಹಂಕಾರ ಬಂದಿತ್ತು ಅಂದರೆ ದೇವ್ರಿಗೊಂಚೂರು ಗೊತ್ತು ಅವ್ರನ್ನ ಅಹಂಕಾರ ಹೆಂಗೆ ಮುರಿಬೇಕು ಅಂತ. ಒಂದು ದಿನ ಮಾರು ವೇಷದಲ್ಲಿ, ಭಿಕ್ಷುಕರ ವೇಷದಲ್ಲಿ ದೇವರು ದಾನಪ್ಪ ಶೆಟ್ಟಿ ಮನೆಗೆ ಬಂದಿದ್ದ. ಹೆಂಗೆ ಬಂದಿದ್ದ ಅಂದರೆ ಕತೆಗೆ ಬಂದಿದ್ದ. ಬಂದು ಅವ್ರ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ. ಇವನಿಗೆ ಬಂದಿತ್ತಲ್ಲ ಒಂದಿಷ್ಟು, ಬೆಳಗ್ಗೆ ಎದ್ದ ತಕ್ಷಣ ಮಾಡೋಕ್ಕೆ ಕೆಲಸ ಇಲ್ಲೇನು, ಮುಂದಿನ ಮನೆಗೆ ಹೋಗಂದ. ಅದಕ್ಕಿವ ಭಿಕ್ಷುಕ ಹೇಳ್ದ, ನಿನ್ನ ಮನೆ ಭಿಕ್ಷೆ ನನಗೇನು ಬೇಡ, ಬೆಳಗ್ಗೆ ಎದ್ದ ತಕ್ಷಣ ಓಂ ನಮಃ ಶಿವಾಯ ಅಂತೀನಿ ಅಂತ ಮಾತಿನ ಭಿಕ್ಷೆ ಕೊಟ್ಬಿಡು, ನಾವು ಹೋಗ್ತೀನಿ ಅಂದ. ನೀ ಏನು ಅಂದೆಲ್ಲ, ನನಗೆ ಅದನ್ನು ಅನ್ನಕ್ಕೆ ಬರಲ್ಲ ನೋಡು ಅಂದವ. ನೀ ಏನೋ ಅಂದೆಲ್ಲ, ನನಗೆ ಅದನ್ನು ಅನ್ನಕ್ಕೆ ಬರಲ್ಲ ನೋಡು ಅಂದ. ಹೌದಾ ಅಂದ ಇವ. ಹೋಗಿ ಆ ಭಿಕ್ಷುಕ ಎದುರು ಮನೆ ಜಗಲಿ ಕಟ್ಟೆ ಮೇಲೆ ಕುಂತ. ಇವ ಬೆಳಗ್ಗೆ ಜಳಕ ಗಿಳಕ ಮಾಡಿ, ಸ್ನಾನ ಮಾಡಿ, ನಾಷ್ಟ ಮಾಡಿ, ತೋಟಕ್ಕೆ ಹೋಗ್ತೀನಿ ಬಾಗಿಲಾಕು ಅಂತ ಹೆಂಡ್ತಿಗೆ ಹೇಳಿ ಹೋದ. ಇವ ಏನು ಕೂತಿದ್ನಲ್ಲ ದೇವ್ರವ ಬಂದವ,
ಅವನ ವೇಷಭೂಷಣ ಎಲ್ಲ ನೋಡ್ದ. ತಾನು ಸೇಮ್ ಥೇಟ್ ದಾನಪ್ಪ ಶೆಟ್ಟಿ ಆದ. ದಾನಪ್ಪ ಶೆಟ್ಟಿಯಾಗಿ ಮನೆ ಬಂದು ಬಾಗ್ಲಿಗೆ ಬಿಡ್ದ. ಅವನ ಹೆಂಡತಿ ಹೆಸರು ಶಾಂತ. ಶಾಂತ ಕದ ತೆಗಿ ಅಂದ. ಕದ ತೆಗೆದು ನೋಡ್ತಾಳೆ ಗಂಡ, ಇದೇನ್ರಿ ಈಗಿನೂ ತೋಟಕ್ಕೆ ಹೋಗ್ತೀನಿ ಅಂತ ಹೋಗಿದ್ರಿ, ಹಿಂಗ್ಯಾಕೆ ಬಂದ್ರಿ ಅಂತ ಕೇಳಿದ್ವಿ. ಅದಕ್ಕೆ ಅವ ಹೇಳ್ದ, ಈ ಊರಲ್ಲಿ ಇಂದ್ರಜಾಲ ಮಂತ್ರಜಾಲ ಏನೇನೋ ಮಾಡೋರು ಬಂದಾರಂತೆ, ನಮ್ಮಂಗೆ ವೇಷಭೂಷಣ ಹಾಕ್ಕೊಂಡು ನಮಗೆ ಮೋಸ ಮಾಡ್ತಾರಂತೆ, ಅದಕ್ಕೆ ಇವತ್ತು ನಾನು ತೋಟಕ್ಕೆ ಹೋಗಲ್ಲ, ಬಾಗಿಲು ಹಾಕು ಅಂತ ಹೇಳ್ದೆ. ಈಕೆ ಬಾಗಿಲು ಹಾಕಿದ್ಲು. ಅವನು ಸ್ವತಃ ದೇವರಾಗಿದ್ದರಿಂದ ಅವನಿಗೆ ಗೊತ್ತಿಲ್ಲದೇನೂ ಇರಲಿಲ್ಲ ಅವ್ರ ಮನೆ ವಿಷಯ. ಎಲ್ಲ ಮಾತಾಡ್ಕೋತ ಕೂತ ಈಕೆ ನನ್ನ ಗಂಡನೇ ಅಂತ ನಂಬಿದ್ಲು. ಇವು ತೋಟಕ್ಕೆ ಹೋಗಿದ್ನಲ್ಲ ಒರಿಜಿನಲ್ ಗಂಡ. ಅವ ವಾಪಸ್ ಬಂದ ಮಧ್ಯಾಹ್ನ ಊಟದ ಟೈಮಿಗೆ, ಹೊಟ್ಟೆ ಹಸ್ದಿತ್ತು. ಬಂದ ಅವನು ಬಾಗ್ಲ ಬಡದ, ಶಾಂತ ಕದ ತೆಗಿ ಅಂದ. ಒಳಗಿರೋ ದಾನಪ್ಪ ಶೆಟ್ಟಿ ಹೇಳ್ದ, ನಾ ಹೇಳಲಿಲ್ಲ ಈ ಊರಲ್ಲಿ ಯಾರೋ ಇಂದ್ರಜಾಲ ಮಂತ್ರ ಏನೇನೋ ಮಾಡೋರು ಬಂದರೆ ನೋಡಿ, ಯಾರೋ ಬಂದ ನಾವು ನನ್ನಂಗೆ ಮಾತಾಡ್ತವ. ಏಯ್ ಬಾಗ್ಲ ತೆಗಿಬೇಡ. ಆಯ್ತಿಕೆ ಬಾಗ್ಲ ತೆಗಿಲಿಲ್ಲ. ಬೆಳಗ್ಗೆ ಹೋಗುವಾಗ ಚೆನ್ನಾಗಿದ್ಲು. ನನ್ನ ಹೆಂಡ್ತಿಗೆ ಏನಾಯಿತು, ಯಾಕೋ ಬಾಗ್ಲ ಬಿಡಿದ್ರು ಬಾಗ್ಲ ತೆಗಿಯೋವಳ್ಳಲ್ಲ. ಹೋಗಿ ಅಕ್ಕಪಕ್ಕದವ್ರನ್ನೆಲ್ಲ ಎಬ್ಬಿಸ್ಕೊಂಬಂದ, ನನ್ನ ಹೆಂಡ್ತಿ ಯಾಕೋ ಬಾಗ್ಲ ಬಿಡಿದ್ರೆ ತೆಗಿಯೋವಳ್ಳು ಅಂತ. ಹಂಗೆ ಸುಮಾರು 10 ಜನ 100 ಜನ ಸೇರೇ ಬಿಟ್ರಲ್ಲಿ. ಎಲ್ಲರೂ ಬಂದು ಇನ್ನೇನು ಬಾಗ್ಲ ಮುರಿಬೇಕು ಅಂತಿದ್ರು. ಅಷ್ಟರೊಳಗೆ ಒಳಗಿರೋ ದಾನಪ್ಪ ಹೇಳ್ದ, ಬಾಗ್ಲ ತೆಗೆದು ನೋಡ್ತಾರೆ. ಬಂದವರಿಗೆಲ್ಲ ಆಶ್ಚರ್ಯ. ಒಳಗೂ ಒಬ್ಬ ದಾನಪ್ಪ ಶೆಟ್ಟಿ, ಹೊರಗೂ ಒಬ್ಬ ದಾನಪ್ಪ ಶೆಟ್ಟಿ. ಅರೆ ಇದ್ರಾಗ ಒರಿಜಿನಲ್ ದಾನಪ್ಪ ಶೆಟ್ಟಿ ಯಾರು ಅಂತ ಹೆಂಗೆ ನಂಬೋದು? ಅವನೊಬ್ಬ ದಾನಪ್ಪ ಶೆಟ್ಟಿ ಒಬ್ಬ ಸ್ನೇಹಿತ ಇದ್ದ. ಅವನ ದಾನಪ್ಪ ಶೆಟ್ಟಿ ಕೆಲಸ ಏನಂದ್ರೆ ಬಡ್ಡಿಗೆ ರೊಕ್ಕ ಕೊಡೋದು ಮಂದಿಗೆ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟನೆ ಅಂತ ಅಲ್ಪ ಸ್ವಲ್ಪ ಅವನೊಬ್ಬ ಸ್ನೇಹಿತನಿಗೆ ಗೊತ್ತಿತ್ತು. ಅದಕ್ಕೆ ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದೆ ಅಂತ ಕೇಳೋಣ. ಯಾರು ಸರಿಯಾಗಿ ಹೇಳ್ತಾರೋ ಅವರೇ ಒರಿಜಿನಲ್ ದಾನಪ್ಪ ಶೆಟ್ಟಿ. ಕೇಳಿದ ಇವ ಸ್ನೇಹಿತ, ದಾನಪ್ಪ ಶೆಟ್ರೆ ಬಡ್ಡಿಗೆ ರೊಕ್ಕ ಕೊಟ್ಟಿರಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿರಿ? ದೇವ್ರಿಗೆ ಗೊತ್ತಿಲ್ಲದ್ದು ಯಾವುದೈತೆ ಅವ್ನು ಪಟ ಹೇಳೇ ಬಿಟ್ಟ, ಇಂತಿಂಥವ್ರಿಗೆ ಇಷ್ಟಿಷ್ಟು, ಇಂತಿಂಥವ್ರಿಗೆ ಇಷ್ಟಿಷ್ಟು. ಈ ಒರಿಜಿನಲ್ ದಾನಪ್ಪ ಶೆಟ್ಟಿ ಇದ್ನಲ್ಲ, ಅವನಿಗೊಂದಿಷ್ಟು ನೆನಪಿದ್ದು, ಒಂದಿಷ್ಟು ಪುಸ್ತಕದ ಬರೆದಿಟ್ಟಿದ್ದ. ಅವನು ತಡವರ್ಸಕ್ಕೆ ಶುರು ಮಾಡ್ದ. ಯಾವಾಗ ತಡವರ್ಸಕ್ಕೆ ಶುರು ಮಾಡಿದ್ನೋ ಊರು ಜನ ತಿಳ್ಕೊಂಡ್ರು ಇವನೇ ಒರಿಜಿನಲ್ಲು, ಇವನೇ. ಹಿಂಗೆಲ್ಲ ಮೋಸ ಮಾಡೋಕ್ಕೆ ಬಂದು ವೇಷಭೂಷಣಗಳನ್ನು ಹಾಕ್ಕೊಂಡಂತ ಸರಿಯಾಗಿ ಕೈ ಕಾಲು ಮುರಿಯಂಗೆ ಬಡಿದ್ರು. ಹೆಂಡ್ತಿಗೆ ಹೇಳ್ದ, ನಾನೇ ನಿನ್ನ ಗಂಡ, ಒಪ್ಪಲಿಲ್ಲ. ಮಕ್ಳಿಗೆ ಹೇಳಿದ್ರು, ಮಕ್ಕಳು ಒಪ್ಪಲಿಲ್ಲ. ಊರು ಜನ ಸ್ನೇಹಿತರು ಯಾರೂ ಒಪ್ಪಲಿಲ್ಲ. ಸರಿಯಾಗಿ ಕಂಬಕ್ಕೆ ಕಟ್ಟಿ ಚಲೋ ಬಡಿದ್ರು. ಆಮೇಲೆ ಬಿಚ್ಚಿ ಹೇಳಿದರು, ಸತ್ಗಿತ್ತವನು ಬಿಡ್ರಿ ಅಂದರು. ಆಮೇಲೆ ಮತ್ತೊಂದು ಸರಿ ಈ ರೀತಿ ಎಲ್ಲರೂ ಮೋಸ ಮಾಡೋಕ್ಕೆ ನಮ್ಮೂರ ಕಡೆ ಬಂದ್ಗಿಂದಿ ಅಂತ ಎಚ್ಚರಿಕೆ ಕೊಟ್ಟು ಕಳಿಸಿದ್ರು. ಹೊರಗೆ ಬಂದ ಅಷ್ಟು ಬಂದಿದ್ದ, ಸರಿಯಾಗಿ ಬಡ್ದಿದ್ರು. ಸುಮಾರು ದೂರ ನಡ್ಕೊಂಡು ಬಂದು ಒಂದು ಗಿಡದ ಕೆಳಗೆ ಕುಂತ, ತಲೆ ಮೇಲೆ ಕೈ ಹೊತ್ಕೊಂಡು, ಶಿವ ಎಂಥ ಪರಿಸ್ಥಿತಿ ತಂದು ಬಿಟ್ಟಪ್ಪ ಅಂದ. ದೇವ್ರ ಪ್ರತ್ಯಕ್ಷ ಆದ. ಬೆಳಗ್ಗೆ ಏನಂದಿದ್ದೆ, ನೀ ಏನೋ ಅನ್ನಕ್ಕೆ ಬರಲ್ಲ ಅಂದಿದ್ದೆ. ಬಹಳ ಒಂದಿಷ್ಟು ಸೊಕ್ಕು ಬಂತು ಅಂದರೆ ಅದನ್ನು ಏನು ಮಾಡಬೇಕು ಅಂತ ದೇವರಿಗೆ ಗೊತ್ತು. ನೀ ಶ್ರೀಮಂತರಾದರೂ ಚಲೋ ಆಯಿತು, ಅದ್ರ ಮದ ಬೇಡ ಅಂತ ಹೇಳಿದ್ರು. ಧನ ಮದ, ಆಮೇಲೆ ಯೌವನ ಮದ. ಎಲ್ಲರಿಗೂ ಬಾಲ್ಯ ಯೌವನ ಮುಪ್ಪು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಒಂದಿಷ್ಟು ಯೌವನ ಇದ್ದಾಗ 4 ಜನಕ್ಕೆ ಸಹಾಯ ಸಹಕಾರವನ್ನು ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು, ದುರಹಂಕಾರದಿಂದ ಮೆರೆಯೋದಲ್ಲ. ಯೌವನ ಮದ. ಆಮೇಲೆ ರೂಪ ಮದ. ರೂಪ ಇದ್ದವ್ರು ಗೊತ್ತಲ್ಲ ನಿಮಗೆ, ರೂಪ ಇಲ್ಲದೆ ಇದ್ದವರಿಗೆ. ನಾ ಹೇಳಿದ್ನಲ್ಲ, ಮೂಗು ಎಷ್ಟು ಚಂದ ಐತೆ, ಮೂಗೊಳಗೆ ನೋಡಿರೇನೈತೆ. ಆಕೆ ಮೂಗು ಚಂದ ಐತೆ ಅಂದರೆ ಮೂಗೊಳಗೆ ಏನೈತೆ, ಕಿವಿ ಚಂದ ಐತೆ, ಕಿವಿ ಒಳಗೆ. ಅಮೇಧ್ಯದ ಮಡಕೆ ಮೂತ್ರದ ಕುಡಿಕೆ ಅಂತಳ, ಅದಕ್ಕೆ ಅಕ್ಕ ಮಹಾದೇವಿ. ಚಲೋ ಆಯ್ತು ನೀವು ಚೆನ್ನಾಗಿದ್ದರೆ, ಅದರ ಮದ ಬೇಡ. ಅಧಿಕಾರ ಮದ. ಅಧಿಕಾರ ಇದ್ದರೆ 4 ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು.
ಬಸವಣ್ಣವ್ರು ಮಾಡಿದ್ದೇನೆ. ಪ್ರಧಾನಮಂತ್ರಿಯಾಗಿದ್ದು ಎಲ್ಲರಿಗೂ ಎಲ್ಲ ರೀತಿಯ ಹಕ್ಕು ಬಾಧ್ಯತೆಗಳು ಸಿಗಬೇಕು ಅನ್ನುವಂಥದ್ದು ದೃಷ್ಟಿಯಿಂದ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಹಣ ಮಾಡಬೇಕು, ಸಂಪತ್ತು ಮಾಡಬೇಕು ಅಂತಲ್ಲ. ಪ್ರಧಾನಮಂತ್ರಿ ಆದಾಗ ಹೇಳ್ತಾರೆ, ನಾ ಅನ್ನದೊಳಗೊಂದು ಅಗುಳ, ವಸ್ತ್ರದೊಳಗೊಂದು ಎಳೆಯ, ಒಂದಿನೊಳಗೊಂದು ಹೊರೆಯ, ಇಂದಿಗಿರಲಿ ನಾಳೆಗಿರಲಿ ಎಂದು ಸಂಗ್ರಹಿಸುವುದಿಲ್ಲ. ಒತ್ತಾರೆ ಎದ್ದೆಯನ್ನು ಮಾಡದೆ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡಬೇಕು. ಅಧಿಕಾರ ಸಿಕ್ಕಾಗ 4 ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು. ಅಧಿಕಾರ ಇದ್ದಾಗ ದುರ್ಬಲರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ. ಅಧಿಕಾರ ಮದ ಅಂತಾರೆ ಇದಕ್ಕೆ. ಏನಂತಾರೆ? ಅಧಿಕಾರ ಮದ. ಆಮೇಲೆ ತಪೋಮದ, ಇನ್ನೊಂದು ಛಲಮದ, ಹಠ ಹಿಡ್ದಿದ್ದು. ಹಠ ಇರಬೇಕು, ಒಳ್ಳೆಯದಕ್ಕಿರಬೇಕು. ಛಲ ಬೇಕು ಶರಣಂಗೆ ಪರಧನವನ್ನುಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರಸತಿಯನ್ನುಲ್ಲೆನೆಂಬ. ಒಳ್ಳೆಯದರ ಮೇಲೆ ಛಲ ಇರಬೇಕೆ ವಿನಃ ಇವತ್ತು ಪಾಂಡವರು ಕೇಳಿದರು ನಮಗೆ ಬೇಕಾಗಿರೋ ಆಸ್ತಿ ನಮ್ಮದು ಕೊಡುವಂತ. ಕೌರವರು ಹೇಳಿದರು, ದುರ್ಯೋಧನ ಹೇಳ್ದ ನಾನು ಒಂದು ಸೂಜಿ ಮನೆಯಷ್ಟು ಜಾಗನ ಕೊಡೋದಿಲ್ಲ ಅಂತ ಹೇಳ್ದ. ದುರ್ಯೋಧನನ ಹಠದಿಂದ ಏನಾಗಿತ್ತು? ಮಹಾಭಾರತ ಆಗಿತ್ತು. 12 ಅಕ್ಷೋಹಿಣಿ ಸೈನ್ಯ ಸರ್ವನಾಶ ಆಗಿತ್ತು. ಎದರಿಂದ? ಛಲದಿಂದ, ಹಠದಿಂದ. ಕೈಕೇಯಿ ಹಠದಿಂದ ರಾಮಾಯಣ ಆಗಿತ್ತು. ಮಹಾಭಾರತ ರಾಮಾಯಣ ಯಾಕೆ? ಒಳ್ಳೆಯದಕ್ಕಿರಬೇಕು ಹಠ, ಕೆಟ್ಟದಕ್ಕಲ್ಲ. ಛಲಮದ, ತಪೋಮದ, ವಿದ್ಯಾಮದ. ನೀವು ವಿದ್ಯೆ ಕಲ್ತಿರೋದು 4 ಜನಕ್ಕೆ ಉಪಯೋಗ ಆಗಬೇಕದು. ನೀವು ವಿದ್ಯೆ ಕಲ್ತಿರೋದು 4 ಜನಕ್ಕೆ ಅದರಿಂದ ಅನ್ಯಾಯ ಆಗಬಾರ್ದು. ಇವತ್ತೇನಾದರೂ ಲಂಚ, ವಂಚನೆ, ಮೋಸ, ಅನ್ಯಾಯಗಳು ನಡೆದಿದ್ದಾವೆ ಅಂದರೆ ಅದು ಸಾಕ್ಷರರಿಂದ ನಡೆದಿದ್ದಾವೆ ವಿನಃ ಕಲಿದೇ ಇದ್ದವರಿಂದ ನಡೆದಿಲ್ಲ. ಹೌದಿಲ್ರಿ? ಸಾಕ್ಷರ ಇದನ್ನು ಉಲ್ಟಾ ಓದಿದ್ರೆ ಏನಾಗ್ತದೆ? ಏನಾಗ್ತದ್ರಿ? ರಾಕ್ಷಸ. ಸಾಕ್ಷರರು ಏನಾಗ್ತಾ ಇದ್ದಾರೆ? ರಾಕ್ಷಸರಾಗ್ತಾ ಇದ್ದಾರೆ. ಇವತ್ತು ಅನ್ಯಾಯ, ಲಂಚ, ವಂಚನೆ ಇವೆಲ್ಲವೂ ಹೆಚ್ಚಾಗಿ ನಡೆದಿರೋದು ಯಾರಿದ್ರ ಅಂದರೆ ಸಾಕ್ಷರರಿಂದ. ನೀವು ವಿದ್ಯೆ ಕಲ್ತಿರೋದು 4 ಜನಕ್ಕೆ ಒಳ್ಳೆಯದನ್ನು ಮಾಡೋಕ್ಕೆ ವಿನಃ ಕೆಟ್ಟದನ್ನು ಮಾಡ್ತಿದ್ದೀರಿ ಅಂತಾದರೆ ನೀವು ವಿದ್ಯೆ ಕಲಿದೇ ಇದ್ದಿದ್ರೆ ಚಲೋ ಇತ್ತು ಅಂತಾರೆ. ವಿದ್ಯಾ ಮದ, ಒಳ್ಳೆ ವಿದ್ಯೆ ಇದ್ದರೆ ಒಳ್ಳೆಯದಾಯಿತು, ಅದರ ಮದ ಬೇಡ ಅಂತ ಹೇಳಿದರು. ಆಮೇಲೆ ತಪೋಮದ, ಬಹಳ ಜನ ತಪಸ್ವಿಗಳು, ಋಷಿಮುನಿಗಳು ಇತಿಹಾಸವನ್ನು ತೆಗೆದ್ರೆ ತಪಸ್ಸಿನಲ್ಲಿ ಬಹಳ ಎತ್ತರಕ್ಕೆ ಹೋಗಿರ್ತಾರೆ. ಆದರೆ ಯಾವಾಗ ಅಹಂಕಾರ ಬರ್ತದೆ ಜರ್ರಂತ ಜಾರಿಬಿಡ್ತಾರೆ. ನಾವು ಸತ್ಯವನ್ನು ಹುಡುಕೊಂಡು ಹೊರಟಾಗ ಎದುರಿಗೆ ಆನೆಗಳು ದೇವರು ಬೇಕು ಅಂತ ಬಿಡ್ತಾನಂತೀವನ್ನೆಲ್ಲ. ಇದರಲ್ಲೇ ಮುಳುಗ್ತಿರೋ ಅಥವಾ ಬಿಡಿಸ್ಕೊಂಡು ನನ್ನ ಹತ್ರಕ್ಕೆ ಬರ್ತಿರೋ. ಈ ದಾರಿ ಸರಿ ಇಲ್ಲ ಅಂತವ ಏನು ಮಾಡ್ದ? ಬಲಕ್ಕೆ ತಿರುಗ್ದ. ಬಲಕ್ಕೆ ತಿರುಗಿದ್ರೆ ಹುಲಿಗಳು ಯಾವಪ್ಪ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರಿಷಡ್ ವರ್ಗಗಳು ಅಂತಕ್ಕಂಥ ಹುಲಿಗಳು. ಇನ್ನು ಈ ದಾರಿ ಸರಿ ಇಲ್ಲ ಅಂತ ಎಡಕ್ಕೆ ತಿರುಗಿದರೆ ಮಾಯೆ ಎನ್ನುವಂಥ ರಾಕ್ಷಸಿ. ಈ 3 ದಿಕ್ಕು ಸರಿ ಇಲ್ಲ, ನಾನು ಬಂದಿರೋ ದಿಕ್ಕಿಗೆ ವಾಪಸ್ ಹೋಗೋಣ ಅಂತ ಹಿಂದಕ್ಕೆ ತಿರುಗಿದರೆ ತಾಪತ್ರಯಗಳು ಅನ್ನೋ ಕಾಡ್ಗಿಚ್ಚು. ಈ 4 ದಿಕ್ಕು ಬಂಧನ ಆದಾಗ ಮನುಷ್ಯ ಹುಡುಕಿದ ಬಾವಿ ಯಾವುದಪ್ಪ ಅಂದರೆ ಸಂಸಾರ ಅನ್ನೋದೇ ಬಾವಿ. ಸಂಸಾರ ಅನ್ನೋದೇ ಬಾವಿ. ಈ ಸಂಸಾರ ಅನ್ನೋ ಬಾವಿಯಲ್ಲಿ ಇಳಿದು ನಾನು ಬಚಾವಾಗ್ತೀನಿ ಅನ್ನೋದು ಹೇಗೆ ಅಂದರೆ ಬಸವಣ್ಣವ್ರು ಹೇಳ್ತಾರೆ, ಕಪ್ಪೆ ಸರ್ಪನ ನೆಳಲಲ್ಲಿಪ್ಪಂತೆನಗಾಯಿತ್ತಯ್ಯ. ಕಪ್ಪೆ ಈ ಬಿಸಿಲು ದಗೆ ತಾಳಲಾರದೆ ನೆರಳು ಉಳ್ಕೊಂಡು ಹೊರಟಿತ್ತಂತೆ. ಒಂದು ಕಡೆ ಒಂದು ಘಟ ಸರ್ಪ ಎಡೆ ತಕ್ಕೊಂಡು ನಿಂತಿತ್ತು. ಆ ಎಡೆ ಕೆಳಗಡೆ ಏನು ನೆರಳಿತ್ತಲ್ಲ, ಕಪ್ಪೆ ವಿಚಾರ ಮಾಡ್ತು, ನಾ ಇಲ್ಲೇ ಯಾಕೆ ಸ್ವಲ್ಪ ಬೋರ್ಡಿಂಗ್ ಲಾಡ್ಜಿಂಗ್ ಮಾಡಬಾರ್ದು ಅಂತ. ಎದ್ರ ಕೆಳಗೆ? ಸರ್ಪದ ಎಡೆ ಕೆಳಗೆ. ಅಲ್ಲೇನಾದರೂ ಕಪ್ಪೆ ಉಳ್ಕೊಂಡ್ರೆ ಏನಾಗ್ಬೋದು? ಅದರಿಂದ ತಪ್ಪಿಸ್ಕೊಂಬರೋದು ಎಷ್ಟು ಕಷ್ಟವೋ ಈ ಸಂಸಾರ ಅನ್ನೋ ಬಾವಿಯಿಂದ ತಪ್ಪಿಸ್ಕೊಂಬರೋದು ಅಷ್ಟೇ ಕಷ್ಟ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು 4 ದಸೆ ಅಟ್ಟುತ್ತ ಬರೆಕಂಡು, ಹೋಗಲಡಿ ಇಲ್ಲದೆ ಬಾವಿಯ ಕಂಡು ತಲೆಯನೂರಿ ಬೀಳುವಲ್ಲಿ
ಇಲಿ ಕಡಿಯುವ ಬಳ್ಳಿಯ ಹಿಡಿದು ನಿಲೆ ಜೇನ ಹುಳುಗಳು ಮೇಯನೂರುವಾಗ ಮೂಗಿನ ತುದಿಯಲ್ಲಿ ಒಂದು ಮಧುಬಿಂದು ಬೀಳೆ. ಈ ಮಧುವಂ ಕಂಡು ಇರಿದಪ್ಪ ದುಃಖವನ್ನೆಲ್ಲ ಸೈರಿಸಿ ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ ಅಂತ ಹೇಳಿದರು. ಇಷ್ಟೆಲ್ಲ ಜಂಜಾಟದಲ್ಲಿ ಅನೇಕ ರೀತಿಯ ಜಂಜಾಟಗಳು ಅನ್ನುವಂಥ ಜೇನುಹುಳುಗಳು ಇವನನ್ನು ಮುತ್ಕೊಂಡಿದ್ವು. ಇಷ್ಟು ಕಷ್ಟದಲ್ಲಿ ಸಿಗಾಕೊಂಡಾಗ ಒಬ್ಬೊಬ್ಬ ಶ್ರೇಷ್ಠ ಗುರು ಬಂದ ಮೇಲಿಂದ, ಬಸವಣ್ಣನಂಥ ಗುರು. ಆತ ಮೇಲಿಂದ ಬಂದು ಒಂದು ಅನುಗ್ರಹನ ತೊಟ್ಲ ಬಿಟ್ಟು ಹೇಳ್ದ, ಏ ತಮ್ಮ, ಎಷ್ಟು ಇದರಲ್ಲಿ ಬಿದ್ದು ಒದ್ದಾಡ್ತಾ ಇದೆಯೋ, ನಿನ್ನನ್ನು ಪಾರು ಮಾಡ್ತೇನೆ, ನಿನ್ನನ್ನು ಭವಪಥದಿಂದ ಶಿವಪಥಕ್ಕೆ ಕರ್ಕೊಂಡು ಹೋಗ್ತೇನೆ, ನೀ ಈ ತೊಟ್ಲದಲ್ಲಿ ಕೂಡು ಅಂತ ಹೇಳ್ದ. ಇವ ಅಂದ, ಏ ತಡಿ, ನಾನು ಈಗಲೇ ಬರೋದಿಲ್ಲ, ನಾನು ಮೂಗಿನ ಮೇಲೆ ಜೇನುತುಪ್ಪ ಬೀಳ್ತಾ ಇದೆ, ನಿಗ್ತಾ ಇದ್ದೀನಿ ಅಂದ. ಯಾವುದು ಜೇನುತುಪ್ಪ ಅಂದರೆ ನಾವೇನು ಪಂಚೇಂದ್ರಿಯಗಳಿಂದ ಅನುಭವಿಸ್ತೀವಲ್ಲ, ಕ್ಷಣಿಕವಾಗಿರ್ತಕ್ಕಂಥ ಸುಖ, ಎರಡರ ಕೂಟದಲ್ಲಿರ್ತಕ್ಕಂಥ ಸುಖ. ಈ ಸುಖ ಅನ್ನುವಂಥ ಜೇನುತುಪ್ಪ ನೆಚ್ಕೊಂಡು ನಾವೆಷ್ಟೇ ಇದರಲ್ಲಿ ಬಿದ್ದು ಒದ್ದಾಡಿದ್ರೂ ನಾವೇನು ಕೂತ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಮೊದಲೆಲ್ಲ ಒಂದು ಭಾರತೀಯ ಪರಂಪರೆ ಇತ್ತು, ಒಂದು 25 ವರ್ಷದ ತನಕ ಶುದ್ಧ ಬ್ರಹ್ಮಚಾರಿಗಳಾಗಿರ್ಬೇಕು, ಕಾಯ ವಾಚ ಮನಸ್ಸ ಶುದ್ಧ ಬ್ರಹ್ಮಚಾರಿಯಾಗಿರಬೇಕು ಅಂತ. ನಾವು ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂದರೆ, ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ತಿಂತಾರೆ, ಏನು ಕುಡಿತಾರೆ, ಎಂಥವರ ಸಹವಾಸ ಮಾಡ್ತಾರೆ, ಅವರು ಆದಷ್ಟು 25 ವರ್ಷದ ಒಳಗಿನ ಜೀವನ ಏನಿದೆ ಅಲ್ಲ, ಅದೊಂಥರ ಮನೆಗೆ ಬುನಾದಿ ಹಾಕ್ದಂಗೆ. ಆ ಬುನಾದಿ ಗಟ್ಟಿ ಇತ್ತು ಅಂದರೆ ಮ್ಯಾಲೆ ಕಟ್ಟಿರೋ ಮನೆ 100 ವರ್ಷ ಬಾಳಿಕೆ ಬರ್ತದೆ. ನಮ್ಮ ಮಕ್ಕಳನ್ನು ಒಂದಿಷ್ಟು ಯಾವುದೇ ರೀತಿಯ ದುಶ್ಚಟ ದುರ್ಗುಣಗಳಿಗೆ ಯಾವಾಗ ನೋಡಿದರೂ ಧಾರಾವಾಹಿ ನೋಡ್ಕೊತ ಕೂತ್ಕೊಳ್ಳೋದಲ್ಲ, ಅದಕ್ಕೆ ಎಲ್ಲನೂ ಒಂದು ಹಿತಿಮಿತಿ ಅಂತ ಇರಬೇಕು. ಮಕ್ಕಳ ಎಕ್ಸಾಮು, ಪರೀಕ್ಷೆ ಎಲ್ಲ ಟೈಮಲ್ಲೂ ಧಾರಾವಾಹಿ. ನಮ್ಮ ಮನೆಯಾಗ ನಡೆಯೋದು ಅದೇ, ಅಲ್ಲಿರೋದು ಅದೇ. ಒಂದಿಷ್ಟು ಮಕ್ಕಳನ್ನು ಬರೀ ಎತ್ತು ಭೂಮಿ ಮೇಲೆ ಬಿಡೋದು ಒಂದೇ ನಮ್ಮ ಕರ್ತವ್ಯ ಅಲ್ಲ, ಅವರ ಅಡ್ಡ ದಾರಿಗೆ ಹೋಗ್ಲಾರ್ದಂಗೆ ನೋಡ್ಕೊಳ್ಳೋದು ತಂದೆ ತಾಯಿಯ ಕರ್ತವ್ಯ ಆಗಿರುತ್ತೆ. ಆಮೇಲೆ ಮದುವೆ ಮಾಡಿಕೊಳ್ಳ್ರಿ, ಒಳ್ಳೆ ಗೃಹಸ್ಥ ಜೀವನವನ್ನು ಮಾಡಿರಿ, ಆಮೇಲೆ ಒಂದಿಷ್ಟು ಸಂಸಾರವನ್ನು ಬಿಡಿಸ್ಕೊಂಡು ಸಮಾಜಮುಖಿಯಾಗಿ ನಿಮ್ಮನ್ನು ತೊಡಗಿಸ್ಕೊಳ್ರಿ. ಆಮೇಲೆ 75 ವರ್ಷದಿಂದ 100 ವರ್ಷದ ತನಕ ಪ್ರತಿಯೊಬ್ಬ ಸಂಸಾರಿನೂ ಸನ್ಯಾಸಿ ಆಗಬೇಕು ಅನ್ನೋದೊಂದು ಹಿಂದೆ ಅನೇಕ ರಾಜ ಮಹಾರಾಜರು ಕೂಡ ಅವರು ಸನ್ಯಾಸಾಶ್ರಮ ಬಂದಾಗ ಅವರು ಸಿಂಹಾಸನ ಸಂಪತ್ತು ಎಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ವಹಿಸ್ಕೊಟ್ಟು ನಾರು ಮಡಿ ಹುಟ್ಟು ಭಗವಂತನ ನಾಮಸ್ಮರಣೆ ಮಾಡ್ತಾಯಿದ್ರು. ನೀವು ಹಿಂದಿನ ಇತಿಹಾಸ ನೋಡ್ರಿ ನೀವು. ಈಗ ಹಂಗಲ್ಲ. ನಾವು ಮೊನ್ನೆ ಒಂದು ಹಾವೇರಿಗೊಂದು ಮದುವೆಗೆ ಹೋಗಿದ್ದೆ. ಒಬ್ಬ ಅಜ್ಜ ಒಂದು 93 ವರ್ಷದ ಮುದುಕ ಆತನ್ನು ತಗೊಂಡು ಬಂದು ಮರಿ ಮೊಮ್ಮಗನ ಮದುವೆ ನಡೆದಿತ್ತು. ಹುಡುಗಿನೂ ಸಾಫ್ಟ್ವೇರ್ ಇಂಜಿನಿಯರು, ಹುಡುಗನೂ ಸಾಫ್ಟ್ವೇರ್ ಇಂಜಿನಿಯರು. ಮರಿ ಮೊಮ್ಮಗ ಅಜ್ಜನಿಗೆ ಸರಿಯಾಗಿ ಕಣ್ಣು ಕಾಣ್ತಿರ್ಲಿಲ್ಲ, ಕಿವಿ ಕೇಳ್ತಿರ್ಲಿಲ್ಲ. ಅದಕ್ಕೆ ತಂದು ಏನು ಮಾಡಿದರು, ಅಲ್ಲಿ ಲಗ್ನ ಮಂಟಪದ ಹತ್ರ ತಂದು ಕೂಡಿಸಿದ್ರು. ಆಮೇಲೆ ಹೆಗಲ ಮೇಲೆ ಒಂದು ಟವಲ್ ಇತ್ತು, ಹಗಲೆಲ್ಲ ಕಣ್ಣಲ್ಲಿ ನೀರು ಬರ್ತಿತ್ತು ಅಜ್ಜನಿಗೆ. ಹಗಲೆಲ್ಲ ತಗೊಂಡು ಒರೆಸ್ಕೊತಿದ್ದ. ನಮ್ಮ ಜೊತೆ ಬಂದವ್ರಿಗೆ ಆಶ್ಚರ್ಯ ಆಯಿತು, ಅಜ್ಜ ಯಾಕೆ ಎಲ್ಲರೂ ಇಷ್ಟು ಖುಷಿಯಾಗಿ ಮದುವೆ ಮಾಡ್ತಿದ್ದಾರೆ, ಎಲ್ಲರೂ ಖುಷಿಯಾಗಿ ಭಾಗಿಯಾಗಿದ್ದಾರೆ, ಈ ಅಜ್ಜನಿಗೆ ಯಾಕೆ ದುಃಖ ಆಗಿದೆ ಅಂತ ಜೊತೆಗೆ ಬಂದವರು ಯಾರೋ ಕೇಳಿದ್ರು ಹೋಗಿ, ಅಜ್ಜ ಯಾಕೆ ಕಳ್ತಾ ಇದ್ದಿ, ಯಾಕೆ ದುಃಖ ಆಗಿದೆ ನಿನಗೆ, ಎಲ್ಲರೂ ಇಷ್ಟು ಖುಷಿಯಾಗಿ ಮದುವೆ ಮಾಡ್ತಿದ್ದಾರೆ, ನಿನಗೆ ಯಾಕೆ ದುಃಖ ಆಗಿದೆ? ಆ ಅಜ್ಜ ಹೇಳ್ದ, ಈ ಸಮಯದಲ್ಲಿ ನನ್ನಾಕೆನೇ ಇದ್ದಷ್ಟು ಚಲೋ ಇತ್ತು ಅಂತ ಅನಿಸ್ಕೊಂಡು. ವಯಸ್ಸೆಷ್ಟು ರೀ? ನನ್ನಾಕೆ ಮರ್ತಾ ಇಲ್ಲ, ನಾವು ಸನ್ಯಾಸಿ ಆಗೋದೆ ಅವಾಗ. ಇದೇ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಮಠಕ್ಕೊಬ್ಬ ಶಿವಪ್ಪಜ್ಜ ಅಂತ ಬರ್ತಿದ್ದ. ಒಂದು 70-75 ವರ್ಷದ ಮೇಲಾಗಿತ್ತು. ಮಕ್ಕಳು ಮದುವೆ, ಮೊಮ್ಮಕ್ಕಳು ಮದುವೆ ಎಲ್ಲ ಮಾಡಿದ್ದ. ನಮ್ಮ ಗುರುಗಳು ಹೇಳ್ತಿದ್ರು, ನಮ್ಮ ಮಠದಾಗೆಲ್ಲ ಹುಡುಗ ಬುದ್ಧಿ ಸಣ್ಣ ವಯಸ್ಸಿನ ಬಂದು ಸೇರ್ಕೊಂಡವ್ರು ಸಾಧಕರು. ಒಬ್ಬ ಹಿರೇ ಮನುಷ್ಯ ಇಲ್ದಂಗಾಗಿದೆ. ಅಜ್ಜ ಶಿವಪ್ಪಜ್ಜ, ನಿಂದೆಲ್ಲ ಮುಗಿಸಿದೆಯಲ್ಲ, ಮಕ್ಕಳು ಮೊಮ್ಮಕ್ಕಳು ಮದುವೆ ಮಾಡಿ ನೀ ಮಾಡೋ ಕರ್ತವ್ಯ ಎಲ್ಲ ಮುಗ್ದದೆ, ಯಾವಾಗೋ 6 ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೊಂದ್ಸಿ ಏನು ಬರ್ತೀಯ, ಬಂದು ನಮ್ಮ ಮಠದಾಗಿದ್ದು ಬಿಡು. ಯಾವಾಗ ಕರೆದಾಗಲೂ ಶಿವಪ್ಪಜ್ಜ ಹೇಳ್ತಿದ್ದ, ಅಜ್ಜರೇ ನಾನು ಬರೋಣ ಅಂತೀನ್ರಿ, ಈ ಸಂಸಾರ ನನ್ನನ್ನು ಬಿಡವಲ್ದ್ರಿ, ನಾನು ಬರ್ಬೇಕಂತೀನ್ರಿ, ಈ ಸಂಸಾರ ನನ್ನನ್ನು ಬಿಡವಲ್ದ್ರಿ ಅಂತ ಹೇಳ್ತಿದ್ದ.
ಒಂದು ದಿನ ಸ್ವಾಮಿಗಳೇನು ಮಾಡಿದರು, ಶಿವಪ್ಪಜ್ಜ ಒಂದಿಷ್ಟು ಅಡ್ಡಾಡ್ಕೊಂಬರೋಣ ಬಾ, ವಾಕ್ ಹೋಗಿ ಬರೋಣ ಬಾ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಬರುವಾಗ ಸ್ವಾಮಿಗಳೇನು ಮಾಡಿದರು, ಒಂದು ಮರದ ತೆಕ್ಕೆ ಹಾಕ್ಕೊಂಡು ನಿಂತಿದ್ರು. ಇವ ಶಿವಪ್ಪಜ್ಜ ಕರೆದ, ಅಜ್ಜರೇ ಸ್ನಾನ ಪೂಜೆ ಮುಗಿಸಿ ಅಲ್ಲೆಲ್ಲೋ ಪ್ರವಚನಕ್ಕೆ ಹೋಗ್ಬೇಕು ಅಂತಿದ್ರಿ, ಮತ್ತು ಹಿಂಗೆ ಯಾಕೆ ಮರದ ತೆಕ್ಕೆ ಹಾಕ್ಕೊಂಡು ನಿಂತಿರಿ, ಬರ್ರಿ ಹೋಗೋಣ ಅಂತ ಕರೆದು. ಅದಕ್ಕೆ ಸ್ವಾಮಿಗಳು ಹೇಳಿದರು, ಶಿವಪ್ಪಜ್ಜ ನಾನೇನೋ ಬರೋಣ ಅಂತೀನಿ, ಮರ ನನ್ನನ್ನು ಬಿಡವಲ್ದು. ನಾನೇನೋ ಬರೋಣ ಅಂತೀನಿ, ಮರ ನನ್ನನ್ನು ಬಿಡವಲ್ದು. ಅದಕ್ಕೆ ಇವು ಶಿವಪ್ಪಜ್ಜ ಕೇಳ್ದ, ಏನಂದ್ರಿ ಅಜ್ಜರೇ, ಮರ ನಿಮ್ಮನ್ನು ಬಿಡವಲ್ದ್ರಿ, ನೀವು ಮರ ಹಿಡ್ಕೊಂಡಿರೋ ಮರ ನಿಮ್ಮನ್ನು ಹಿಡ್ಕೊಂಡದು. ಆವಾಗ ಸ್ವಾಮಿಗಳು ಕೇಳಿದರು, ಶಿವಪ್ಪಜ್ಜ ನೀ ಏನು ನನಗೆ ಈ ಪ್ರಶ್ನೆ ಕೇಳ್ತೀಯಲ್ಲ, ನೀವು ಮರ ಹಿಡ್ಕೊಂಡಿರೋ ಮರ ನಿಮ್ಮನ್ನು ಹಿಡ್ಕೊಂಡದು, ಹಂಗಾರೆ ನೀ ಸಂಸಾರ ಹಿಡ್ಕೊಂಡಿಯೋ ಸಂಸಾರ ನಿಮ್ಮನ್ನು ಹಿಡ್ಕೊಂಡು. ಬಿಡಿಸ್ಕೊಂಡು ಬರಬೇಕು ಅಂದರೆ ನಾನು ನಿನ್ನೆ ಮೊನ್ನೆ 2 ದಿನ ಅಕ್ಕ ಮಹಾದೇವಿ ಜೀವನ ಚರಿತ್ರೆ, ಏನು ರಾಜನನ್ನೇ ಎದುರಾಕ್ಕೊಂಡು ಹೇಗೆ ಬರ್ತಾಳೆ? ಬರಬೇಕು ಅಂತಿದ್ರೆ ಹೇಗೆ ಬೇಕಾದ್ರೂ ಬರ್ತಾರೆ. ಬುದ್ಧನಿಗೆ ಅವ್ರ ತಂದೆ ಹೇಗೆ ಬೆಳೆಸಿದ್ದ? ಬೇಸಿಗೆಗಿರ್ಲಿಕ್ಕೆ ಒಂದು ಮನೆ, ಚಳಿಗಾಲದಲ್ಲಿ ಇರ್ಲಿಕ್ಕೆ ಒಂದು ಅರಮನೆ, ಮಳೆಗಾಲದಲ್ಲಿ ಇರಲಿಕ್ಕೆ ಒಂದು ಅರಮನೆ, ಸುಂದರವಾದ ಹೆಂಡತಿ, ಮಗ, ತರುಣ ತರುಣಿಯರು ಬಂಗಾರದ ತಟ್ಟೆಯಲ್ಲಿ ಕುಂತು ದಿನ ಊಟ ಮಾಡ್ತಾ ಇದ್ದ. ಒಂದು ದಿನ ಅವನ ಸ್ನೇಹಿತ ಚೆನ್ನ ಅಂತ, ಭಾಳ ಒಳ್ಳೆಯ ಒಬ್ಬ ಅನುಭಾವಿ ಅವನ ಸ್ನೇಹಿತ, ಅವನನ್ನು ಕರ್ಕೊಂಡು ಒಂದಿಷ್ಟು ನನಗೆ ಅರಮನೆಗೆ ಇದ್ದಿದ್ದು ಬೇಸರ ಬಂದದ್ದು, ಬಾ ಒಂಚೂರು ಅಡ್ಡಾಡ್ಕೊಂಬರೋಣ ಅಂತ ಕರ್ಕೊಂಡು ಹೋದ. ಬರುವಾಗ ದಾರಿಯಲ್ಲಿ ಮೈ ಮೇಲೆ ಬಟ್ಟೆ ಹರಿದಿತ್ತು, ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ನಿಂತಿದ್ದ. ಇವನೆಂದೂ ನೋಡೇ ಇರಲಿಲ್ಲ, ಸಿದ್ಧಾರ್ಥ ಮೊದಲನೇ ಹೆಸರು. ಕೇಳ್ದ ಅವನು, ಏನದು ಹಿಂಗ್ಯಾಕೆ ಅಂತ ಕೇಳ್ದ. ಅದಕ್ಕೆ ಚೆನ್ನ ಹೇಳ್ದ, ಬಡತನ ಇದೆ ಈ ದೇಶದಲ್ಲಿ, ಊಟದ ಅನ್ನಕ್ಕೂ ಗತಿ ಇಲ್ಲದೆ ಇದ್ದವರು ಬಹಳ ಜನ ಇದೆ, ದಾರಿದ್ರ್ಯ ಇದೆ, ಕಷ್ಟ ಇದೆ. ಹಂಗಂದ್ರೆ ಏನು ಅಂತ ಕೇಳ್ದ, ಗೊತ್ತೇ ಇರಲಿಲ್ಲ ಅವನು. ಇದು ಹೀಗೆ ಈ ಜಗತ್ತಿನಲ್ಲಿ ಹೀಗಿದೆ ಅಂತ ಹೇಳ್ದ. ಇನ್ನೊಂಚೂರು ಮುಂದಕ್ಕೆ ಬಂದ್ರೆ ಅಲ್ಲೊಬ್ಬ ರೋಗಿ, ಕುಷ್ಠರೋಗಿ, ಮೈಯೆಲ್ಲ ಇದೇನು ಅಂತ ಕೇಳ್ದ. ಇದು ಒಂದು ರೋಗ ಅಂತ ಹೇಳ್ದ. ಚೆನ್ನ ಹೇಳ್ದ, ಇದು ಒಂದು ರೋಗ, ಹಿಂಗೆ ಯಾಕೆ ಬಂದದೆ ಅಂತ ಕೇಳ್ದ. ಅದು ಎಲ್ಲರಿಗೂ ಬರ್ಬೋದು, ಯಾರಿಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನನಗೂ ಬರುತ್ತಾ ಅಂತ ಹೇಳ್ದ. ರೋಗಕ್ಕೆ ಶ್ರೀಮಂತ ಬಡವ ರಾಜ ಸಾಮಾನ್ಯ ಅವೆಲ್ಲ ಏನು ಸಂಬಂಧ ಇಲ್ಲ, ಯಾರಿಗೆ ಬೇಕಾದರೂ ಬರಬಹುದು. ಅದು ಒಂಚೂರು ತಲೆಗೆ ಉಳಿತಾಗೆ. ಮುಂದೆ ಅಲ್ಲಿ ಬಂದು ನೋಡಿದರೆ ಒಬ್ಬ ಹಣ್ಣು ಮುದುಕ, 70-80-90 ವರ್ಷದ ಮುದುಕ, ಇದೇನು ಅಂತ ಕೇಳ್ದ. ಮನುಷ್ಯ ಎಲ್ಲರೂ ಒಂದು ದಿನ ಹಿಂಗೆ ಆಗ್ತಾರೆ ಅಂತ ಹೇಳ್ದ. ನಾನು ಹಿಂಗೆ ಆಗ್ತೀನಿ, ಹೌದು ಎಲ್ಲರೂ ಆಗ್ತಾರೆ. ಬಾಲ್ಯ ಯೌವನ ಮುಪ್ಪು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಆಮೇಲೆ ಮುಂದೆ ಒಂದು ಸತ್ತಿ ಹೆಣ ಹೊತ್ಕೊಂಡು ಹೋಗ್ತಾಯಿದ್ರು. ಇದೇನು ಅಂತ ಕೇಳ್ದ. ಚೆನ್ನ ಹೇಳ್ದ, ಇದೇ ಅಂತಿಮ ಅಂದ, ಇದೇ ಕೊನೆ, ಹೌದಿಲ್ರಿ? ನಾನು ಎಲ್ಲರೂ ಬಾಲ್ಯ ಯೌವನ ಮುಪ್ಪು ಆಮೇಲೆ ಸಾವು. ಪ್ರತಿನಿತ್ಯ ನೀವು ಗೋಡಂಬಿ ದ್ರಾಕ್ಷಿ ಉತ್ತತ್ತಿ ತುಪ್ಪ ಇದನ್ನೇ ತಿಂದರೂ ಇದನ್ನು ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು 4 ವರ್ಷ ಯೋಗ ಪ್ರಾಣಾಯಾಮ ಚಲೋ ಬದುಕ್ಬೋದು, ಬಿಟ್ಬಿಟ್ರೆ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದನೋ ಆವ ವಿದ್ಯೆ ಕಲಿತರೇನು ಸಾವ ನಿಲ್ಲಿಸ ಬಲ್ಲಿರ. ಅದಕ್ಕೆ ಅಕ್ಕ ಮಹಾದೇವ ಹೇಳಿ. ಆಮೇಲೆ ಮುಂದೆ ಇದೇನು ಒಬ್ಬ ಯಾರೋ ಸನ್ಯಾಸಿ ಭಜನೆ ಮಾಡ್ಕೊತ ಹೊರಟಿದ್ದ, ಇದೇನು ಅವ ಎಲ್ಲ ಬಿಟ್ಟವ. ಒಂದಿಷ್ಟು ಅವನು ಖುಷಿಯಾಗಿ ಅನ್ನಿಸ್ತು ಬುದ್ಧನಿಗೆ. ರಾತ್ರಿ ಬಂದು ಮಲ್ಕೊಂಡ, ನಿದ್ದೆ ಬರಲಿಲ್ಲ. ಬುದ್ಧ ಜಗವೆಲ್ಲ ಮರಗಿಲ್ಲರ ಅವನೊಬ್ಬನೇ ಎದ್ದಿದ್ದ. ಸತ್ಯವನ್ನು ಹುಡುಕೊಂಡು ಪ್ರತಿಯೊಬ್ಬ ಮನುಷ್ಯನ ಮಾನವ ಜೀವನದ ಗುರಿಯೂ ಕೂಡ ಸತ್ಯವನ್ನು ಹುಡುಕಬೇಕು ಅನ್ನೋದು. ಯಾಕೆ ಬಸವಣ್ಣನ ಅನುಭವ ಮಂಟಪವನ್ನು ಹುಡುಕೊಂಡು ಲಕ್ಷದ ಮೇಲೆ 96,000 ಗಣಗಳು, ಅನೇಕ ಜನ ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣವನ್ನು ಹುಡುಕೊಂಡು ಬಂದಿದ್ದರು ಅಂದರೆ ಅಲ್ಲಿ ಸತ್ಯ ಏನು ಬೇಕಲ್ಲ ಅದು ಅಲ್ಲಿ ಸಿಗ್ತಾ ಇತ್ತು. ಬರೀ ಶ್ರೀಮಂತಿಕೆ ಸಂಪತ್ತು. ನೀವೆಲ್ಲ ಡಯಾನ ಹೆಸರು ಕೇಳಿದಿರಿ. ಆಕೆ ತನ್ನ ಆತ್ಮಕಥೆಯಲ್ಲಿ ಬರೀತಾಳೆ, ನಾನು 2-3 ಬಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ. ಆಕೆಗೇನು ದುಡ್ಡಿನಲ್ಲಿ ಕೊರತೆ ಇತ್ತ, ಸಂಪತ್ತಿನಲ್ಲಿ ಕೊರತೆ ಇತ್ತ,
ಸೌಂದರ್ಯದಲ್ಲಿ ಕೊರತೆ ಇತ್ತ, ಯಾಕೆ ಸಾಯ್ಲಿಕ್ಕೆ ಪ್ರಯತ್ನ ಪಟ್ಲಾಕೆ? ಆ ಶ್ರೀಮಂತಿಕೆನೇ ನಮಗೆ ಶಾಂತಿ ನೆಮ್ಮದಿಯನ್ನು ಕೊಡೋದಿಲ್ಲ. ಹಾಗಾಗಿ ಸತ್ಯ ಅರಿತಕ್ಕಂಥದ್ದು ಪ್ರತಿಯೊಬ್ಬ ಮಾನವ ಜೀವನದ ಗುರಿ. ಆ ಒಂದು ಶರಣರು ಬರೀ ಬಡತನಕ್ಕೆ ಉಣ್ಣುವ ಚಿಂತೆ ಉಣಲಾದರೆ, ಉಡುವ ಚಿಂತೆ ಉಡಲಾದರೆ, ಇಡುವ ಚಿಂತೆ ಇಡಲಾದರೆ, ಹೆಂಡಿರ ಚಿಂತೆ ಹೆಂಡಿರಾದರೆ, ಮಕ್ಕಳ ಚಿಂತೆ ಮಕ್ಕಳಾದರೆ, ಬದುಕಿನ ಚಿಂತೆ ಬದುಕಾದರೆ, ಕೇಡಿನ ಚಿಂತೆ ಕೆಡದಿರೆ, ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ ನಿಮ್ಮ ಚಿಂತೆಯಲ್ಲಿರುವರನ್ನು ಒಬ್ಬರನ್ನೂ ಕಾಣೆನೆಂದಾತ. ವೆರಿ ಗುಡ್. ಭಾಳ ಬಡತನ ಇದ್ದಾಗ ಏನು ವಿಚಾರ ಮಾಡ್ತಾನೆ ಮನುಷ್ಯ? ನಾನಿನ್ನೇನೂ ಕೇಳೋದಿಲ್ಲ ದೇವರೇ, ನನಗೆ 3 ಹೊತ್ತು ಊಟ ಸಿಕ್ಕರೆ ಸಾಕು ಅಂತಾನೆ. ಹೌದಿಲ್ರಿ? ಹೊಟ್ಟೆಗೆ ಅನ್ನನೂ ಗತಿ ಇಲ್ಲದೆ ಇದ್ದಾಗ ನಾವು ದೇವ್ರನ್ನೇನು ಕೇಳ್ತೀವಿ? 3 ಹೊತ್ತು ಊಟ ಕೊಟ್ಟರೆ ಸಾಕು ಅಂತೀವಿ. ದೇವರು ನಿಮ್ಮ ಮೇಲೆ ಕರುಣೆ ತೋರಿ 3 ಹೊತ್ತು ಊಟ ಕೊಟ್ಟ. ಇನ್ಮೇಲಾದರೂ ಏನಾದರೂ ನೆಮ್ಮದಿ ಇದೆಯಾ ಮನುಷ್ಯನಿಗೆ? ಉಣಲಾದರೆ ಉಡುವ ಚಿಂತೆ. 10 ಸೀರೆ ಇದ್ದರೆ ಅದಕ್ಕೆ 10 ಮ್ಯಾಚಿಂಗ್ ಎಲ್ಲ ಬೇಕು. ಉಡುವ ಚಿಂತೆ. ಉಡಲಾದರೆ ಇಡುವ ಚಿಂತೆ. ಉಟ್ಟಾಯಿತು ಉಂಡಾಯಿತು, ಆಮೇಲಾದ್ರೂ ನೆಮ್ಮದಿ ಇದೆಯಾ ಮನುಷ್ಯನಿಗೆ? ಮುಂದೆ ಹೆಂಗೆ ಏನು ಇಡಬೇಕು? ಇಟ್ಟು ಆಯಿತು, ಆಮೇಲಾದರೂ ನೆಮ್ಮದಿ ಐತೇನೋ? ಹೆಂಡಿರ ಚಿಂತೆ, ಗಂಡ ಚಿಂತೆ ಅಥವಾ ಹೆಂಡಿರ ಚಿಂತೆ, ಅದು ಆಯಿತು, ಆಮೇಲೇನಾದ್ರು ನೆಮ್ಮದಿ ಆಯಿತಾ? ಮಕ್ಕಳ ಚಿಂತೆ. ಮದುವೆಯಾಗಿ 2 ವರ್ಷ ಆಯಿತು ಅಂದ್ರೆ ಮುಗೀತಲ್ಲ, ಯಾಕೋ ಮಕ್ಕಳಾಗಲಿಲ್ಲ. ಮಕ್ಕಳಾಗದೇ ಇದ್ದರೆ ಸದ್ಗತಿ ಇಲ್ಲ, ಮುಕ್ತಿ ಇಲ್ಲ ಅಂತ ಒಂದಿಷ್ಟು ಹುಟ್ಟಾಕ್ಯಾರ ಜನ. ಅಂದ್ರೆ ಬಹುಶಃ ನೀವು ಮಕ್ಕಳಾದರೆ ಮುಕ್ತಿ ಅನ್ನೋದಾದರೆ 8-10 ಹಾಡೋದು ರೆಕಾರ್ಡ್ ಬ್ರೇಕ್ ಮಾಡ್ಕೊಂಡ್ರೆ ಸ್ವರ್ಗದಲ್ಲಿ ಜಾಸ್ತಿ ಇರ್ಬೇಕಂತ ಕಾಣ್ತದೆ.